ಈಗ ಸುರ್ಜೇವಾಲಾ ಅವರು ಒಂದು ಸಂದೇಶ ಕೊಟ್ಟಿದ್ದಾರೆ. ಏನಂತೆ? ಅವರು ಸಂದೇಶ ಕೊಟ್ಟಿದ್ದಾರೆ. ಪಕ್ಷದ ಕಾರ್ಯಕ್ರಮ ಸರಿಯಾಗಿ ಮಾಡ್ತಿರೋದು, ಜವಾಬ್ದಾರಿಯಿಂದ ಇದ್ದವ್ರನ್ನ ಬದಲಾಯಿಸ್ತೀವಿ ಅಂತ ಸಂದೇಶ ಕೊಟ್ಟಂಗಿದೆ. ಈಗ ತಾವೇನು ಹೇಳ್ತೀವಿ ಸರ್ ಕಾರ್ಯಾಧ್ಯಕ್ಷರ? ಇಲ್ಲ, ಯಾಕಂದ್ರೆ ಪಕ್ಷದ ಶಿಸ್ತಿನ ಅನುಗುಣವಾಗಿ ಎಲ್ಲರೂ ಈ ಪಕ್ಷದಲ್ಲಿ, ಯಾಕಂದ್ರೆ ಈ ಪಕ್ಷದಿಂದ ನಾವು ಶಾಸಕರಾಗ್ಯಾವಿ, ಹಲವಾರು ಮಂದಿ ಪಕ್ಷದಿಂದ ಮಂತ್ರಿಗಳಾಗ್ಯಾರ. ಯಾಕಂದ್ರೆ ಪಕ್ಷದ ಕಾರ್ಯಕ್ರಮ ಅಂತ ಅದೇ ಟೈಮಲ್ಲಿ ನಮ್ಮ ಮನೆಯ ಕಾರ್ಯಕ್ರಮ ಅಂತಾರೆ ನಾವು ಅಷ್ಟು ಕೂಡ ಮಾಡಲೇಬೇಕು. ನಾವು ಕೂಡ ಆ ಜವಾಬ್ದಾರಿಯಿಂದ ಲಾಸ್ಟ್ ಟೈಮ್ ಕೂಡ ಆಲ್ರೆಡಿ ನಾವು ಮಾಡಿದ್ವಿ. ಅವತ್ತು ಮನಮೋಹನ್ ಸಿಂಗ್ ಅವರ ನಿಧನದಿಂದ ಈ ಕಾರ್ಯಕ್ರಮ ಮುಂದೋಗಿದೆ ಅಷ್ಟೇ. ಬಟ್ ಮನಮೋಹನ್ ಸಿಂಗ್ ಅವ್ರ ಕಾರ್ಯಕ್ರಮ ಮುಂದೋದಂಥ ಕಾರ್ಯಕ್ರಮ ಈಗ ಮಾಡಾಕತ್ತೀವಿ. ಹಾಗೆ ಅದ್ಭುತವಾದಂಥ ಕಾರ್ಯಕ್ರಮ ನಾವು ಮಾಡ್ತೀವಿ. ಸಾಕಷ್ಟು ಜನಸಂಖ್ಯೆ ಕೂಡ ನಮ್ಮಲ್ಲಿ ಬರ್ತಾರೆ. ಪಕ್ಷ ಸಾಕಷ್ಟು ಸಂಘಟನೆ, ನಮ್ಮ ಪಕ್ಷದ ಸಂಘಟನೆಯಲ್ಲಿ ಅಂತೂ ಯಾವುದೂ ಕೊರತೆ ಇಲ್ಲ. ಯಾವ ನಮ್ಮ ಕೆಲಸ ಕೊರಿತಾ ಅದು ಚಾಚು ತಪ್ಪದೆ ನಮ್ಮ ಪಕ್ಷದಲ್ಲಿ ನಾವು ಮಾಡ್ಕೊಂತಿದ್ದೀವಿ. ಯಾಕಂದ್ರೆ ನಾವೆಲ್ಲ ಯೂತ್ ಕಾಂಗ್ರೆಸ್ NSU ಅಂತ ಬಂದಂಥವ್ರು. ಇವತ್ತು ನಿನ್ನೆ ಪಕ್ಷ ಕಟ್ಟದವರಲ್ಲವಲ್ಲ, ಯೂತ್ ಕಾಂಗ್ರೆಸ್ಸಿಂದ ನಾನು ಯೂತ್ ಕಾಂಗ್ರೆಸ್ ಅಧ್ಯಕ್ಷನಾಗಿ ಕೆಲಸ ಮಾಡಿದ್ದೀನಿ. ಜೊತೆಗೆ ಈ ರಾಜ್ಯದಲ್ಲಿ ಹಲವಾರು ಯೂತ್ ಸಂಘಟನೆಯನ್ನು ಕೂಡ ನಾವು ಮಾಡ್ಕೊಂತ ಬಂದು ಆ ಮುಖಾಂತರ ಬಂದಂಥವ್ರು ನಾವೆಲ್ಲ. ಅದಕ್ಕೆ ನಮಗೇನು ಪಕ್ಷ ಸಂಘಟನೆ ಮಾಡೋದ್ರಲ್ಲಿ ಪಕ್ಷದ ಸಂಘಟನೆ ಒಳಗೆ ಯಾವತ್ತೂ ನಾವು ಸಕ್ರಿಯವಾಗಿ ಪಾಲ್ಗೊಳ್ತೀವಿ. ಅದು ಕರೆಕ್ಟ್. ಅಂಥ ಶಿಸ್ತಿಲ್ಲ ಅಂತವ್ರು ಕೊಟ್ರೆ, ಶಿಸ್ತಿಲ್ದಂಥವ್ರಿಗೆ ಎಚ್ಚರಿಕೆ ಅಷ್ಟೇ. ಅದು ಯಾರು ಶಿಸ್ತಿಲ್ಲ, ಶಿಸ್ತಂದವ್ರಿಗೆ ಎಚ್ಚರಿಕೆ ಕೊಡಲೇಬೇಕಾಗತ್ತೆ. ಯಾಕಂದ್ರೆ ಪಕ್ಷದ ಹೆಸರಿನ ಮೇಲೆ ಇವತ್ತು ನಾವು ಶಾಸಕರಾಗಿರ್ತೀವಿ, ಮಂತ್ರಿಗಳಾಗಿರ್ತೀವಿ. ಪಕ್ಷದ ಕೆಲಸ ಇದ್ದಂಥ ಟೈಮಲ್ಲಿ ಅವ್ರ ಜವಾಬ್ದಾರಿ ಮಾಡಬೇಕಾಗುತ್ತೆ. ಸರ್ ನೋಡಿ, ಯಾರ್ಯಾರೋ ಬಂದು ನಮ್ಮ ಜೊತೆ ಫೋಟೋ ಹೊಡ್ಸ್ಕೊಂತಾರ, ಯಾರ್ಯಾರೋ ಬಂದು ಸನ್ಮಾನ ಮಾಡ್ತಾರ. ಇಲ್ಲಿ ಬರ್ಬೇಕಾದ್ರೆ ಒಂದು 34 ಸೆಲ್ಫಿ ಆಗಿರ್ತಾವೆ. ಈಗ 34 ಮಂದಿ ಸೆಲ್ಫಿ ತಕ್ಕೋತಾರೆ. ಯಾರು ಫೋಟೋ ತಕ್ಕೊಂಡಿರ್ತಾರೆ ನಮ್ಮ ಜೊತೆ, ಯಾರು ಬಂದು ಸನ್ಮಾನ ಮಾಡ್ತಾರೆ. ಅವನ್ನೆಲ್ಲ ತಂದು ನಮ್ಗೆ ಯಾವುದೋ ಒಂದು ಇದಕ್ಕೆ ಹೋಲಿಸಿದ್ರೆ ಏನು ನಾವು ಸಾಧ್ಯ ಇಲ್ಲ. ಯಾಕಂದ್ರೆ ರಾಜಕಾರಣ ಜೀವನದಲ್ಲಿ ನೋ ಯಾವ ಕಾರಿಗಿರಿ ಯಾವ ನನ್ನ ಹತ್ರ ಇಲ್ಲ. ನೋ ಇಂಪಾಸಿಬಲ್. ಯಾವಾಗ ನೋಡ್ರಿ ನನ್ನ ಕಾರ್ ನೀವು ಎಲ್ಲ ಕಡೆ ಬೆಟ್ಟಕ್ಕಿರಿ. ಇವ್ರು ಹೇಳ್ತಾರಂಗೆ ಎಲ್ಲ ಸುಮ್ಮನೆ ನಿಮ್ಮ TV ಅವರಿಗೆ ನಿಮ್ಮ TRP ಏರಿಸ್ಕೊಳಕ್ ಬೇಕಾದ ಹೇಳ್ತೀರಿ ನೀವು. ಯಾಕಂದ್ರೆ ವ್ಯವಸ್ಥೆ ಏನೇ ಸತ್ಯ ಇದ್ದಂತ ಹಾಕ್ಬೇಕಾಗುತ್ತೆ TV ಮಾಧ್ಯಮದಲ್ಲಿ ಕೂಡ. ಯಾಕಂದ್ರೆ ಮಾಧ್ಯಮದಲ್ಲಿ ಯಾವತ್ತು ಒಬ್ಬರ ಮ್ಯಾಗ ಆಪಾದನೆ ಮಾಡ್ತೀವಿ. ನಾವು ಭಾಳ ಈಸಿ ಸಿಕ್ಬಿಟ್ಟೆ. ಯಾಕಂದ್ರೆ ಮೋಸ್ಟ್ಲಿ TRP ನಿಮ್ಗೆ ಭಾಳ ಇನ್ಕ್ರೀಸ್ ಆಗೋದು ಕಾಣುತ್ತೆ. ಒಂದು 2 TVಗಂತೂ ಭಯಂಕರ TRP ಇರ್ಬೋದು ಮೋಸ್ಟ್ಲಿ. ನಿಮ್ಮ TRP ಇರಿಸೋಳಕ್ ನಾ ಸಿಗಿಸ್ಬೇಡ್ರಿ ದಯವಿಟ್ಟು. ಇಂಥ ಫೋಟೋಸ್ ನೋಡ್ರಿ, ಯಾರು ಅನ್ಕೊಂಡು ಇಷ್ಟು ಮಂದಿ ಇರ್ತಿರ್ತಾರೆ. ನಂಗೇನು ಐ ಡೋಂಟ್ ನೋ. ಆ ಪ್ರಕರಣ ಇದ್ರೆ ತನಿಖೆ ಮಾಡಕತ್ತಾರ. ತನಿಖೆ ಮುಖಾಂತರ ಆಲ್ರೆಡಿ ಕಂಪ್ಲೇಂಟ್ ಆಗ್ಯಾವು. ಅದ್ಮೇಲೆ ತನಿಖೆ ಆಗ್ಲಿ. ಯಾರು ಬೇಡಂತಾರೆ ತನಿಖೆಗೆ? ಇವ್ರು ಬರ್ತಾರಷ್ಟೇ. ಇವ್ರು ಹೇಳಕತ್ತಾರ ಎಲ್ಲಿ ಬಂದ ತನಿಖೆ ಒಳಗೆ ಏನು ತನಿಖೆ ಒಳಗೆ ನನಗೆ ಯಾರು ಫೋನ್ ಮಾಡಿಲ್ಲ. ನಂಗೆ ಗೊತ್ತಿಲ್ಲ. ಇಲ್ಲ ನನಗೇನು ಸಂಬಂಧ ಇಲ್ಲ. ನನ್ನ ಸಂಬಂಧ ವಿಚಾರ ನನ್ನ ಯಾಕೆ ಕರೀತಾರೆ? ಈಗ ಸುರ್ಜೇವಾಲಾ ಅವರು ಒಂದು ಸಂದೇಶ ಕೊಟ್ಟಿದ್ದಾರೆ. ಏನಂತೆ? ಅವರು ಸಂದೇಶ ಕೊಟ್ಟಿದ್ದಾರೆ. ಪಕ್ಷದ ಕಾರ್ಯಕ್ರಮ ಸರಿಯಾಗಿ ಮಾಡ್ತಿರೋದು, ಜವಾಬ್ದಾರಿಯಿಂದ ಇದ್ದವ್ರನ್ನ ಬದಲಾಯಿಸ್ತೀವಿ ಅಂತ ಸಂದೇಶ ಕೊಟ್ಟಂಗಿದೆ. ಈಗ ತಾವೇನು ಹೇಳ್ತೀವಿ ಸರ್ ಕಾರ್ಯಾಧ್ಯಕ್ಷರ? ಇಲ್ಲ, ಯಾಕಂದ್ರೆ ಪಕ್ಷದ ಶಿಸ್ತಿನ ಅನುಗುಣವಾಗಿ ಎಲ್ಲರೂ ಈ ಪಕ್ಷದಲ್ಲಿ, ಯಾಕಂದ್ರೆ ಈ ಪಕ್ಷದಿಂದ ನಾವು ಶಾಸಕರಾಗ್ಯಾವಿ, ಹಲವಾರು ಮಂದಿ ಪಕ್ಷದಿಂದ ಮಂತ್ರಿಗಳಾಗ್ಯಾರ. ಯಾಕಂದ್ರೆ ಪಕ್ಷದ ಕಾರ್ಯಕ್ರಮ ಅಂತ ಅದೇ ಟೈಮಲ್ಲಿ ನಮ್ಮ ಮನೆಯ ಕಾರ್ಯಕ್ರಮ ಅಂತಾರೆ ನಾವು ಅಷ್ಟು ಕೂಡ ಮಾಡಲೇಬೇಕು. ನಾವು ಕೂಡ ಆ ಜವಾಬ್ದಾರಿಯಿಂದ ಲಾಸ್ಟ್ ಟೈಮ್ ಕೂಡ ಆಲ್ರೆಡಿ ನಾವು ಮಾಡಿದ್ವಿ. ಅವತ್ತು ಮನಮೋಹನ್ ಸಿಂಗ್ ಅವರ ನಿಧನದಿಂದ ಈ ಕಾರ್ಯಕ್ರಮ ಮುಂದೋಗಿದೆ ಅಷ್ಟೇ. ಬಟ್ ಮನಮೋಹನ್ ಸಿಂಗ್ ಅವ್ರ ಕಾರ್ಯಕ್ರಮ ಮುಂದೋದಂಥ ಕಾರ್ಯಕ್ರಮ ಈಗ ಮಾಡಾಕತ್ತೀವಿ. ಹಾಗೆ ಅದ್ಭುತವಾದಂಥ ಕಾರ್ಯಕ್ರಮ ನಾವು ಮಾಡ್ತೀವಿ. ಸಾಕಷ್ಟು ಜನಸಂಖ್ಯೆ ಕೂಡ ನಮ್ಮಲ್ಲಿ ಬರ್ತಾರೆ. ಪಕ್ಷ ಸಾಕಷ್ಟು ಸಂಘಟನೆ, ನಮ್ಮ ಪಕ್ಷದ ಸಂಘಟನೆಯಲ್ಲಿ ಅಂತೂ ಯಾವುದೂ ಕೊರತೆ ಇಲ್ಲ. ಯಾವ ನಮ್ಮ ಕೆಲಸ ಕೊರಿತಾ ಅದು ಚಾಚು ತಪ್ಪದೆ ನಮ್ಮ ಪಕ್ಷದಲ್ಲಿ ನಾವು ಮಾಡ್ಕೊಂತಿದ್ದೀವಿ. ಯಾಕಂದ್ರೆ ನಾವೆಲ್ಲ ಯೂತ್ ಕಾಂಗ್ರೆಸ್ NSU ಅಂತ ಬಂದಂಥವ್ರು. ಇವತ್ತು ನಿನ್ನೆ ಪಕ್ಷ ಕಟ್ಟದವರಲ್ಲವಲ್ಲ, ಯೂತ್ ಕಾಂಗ್ರೆಸ್ಸಿಂದ ನಾನು ಯೂತ್ ಕಾಂಗ್ರೆಸ್ ಅಧ್ಯಕ್ಷನಾಗಿ ಕೆಲಸ ಮಾಡಿದ್ದೀನಿ. ಜೊತೆಗೆ ಈ ರಾಜ್ಯದಲ್ಲಿ ಹಲವಾರು ಯೂತ್ ಸಂಘಟನೆಯನ್ನು ಕೂಡ ನಾವು ಮಾಡ್ಕೊಂತ ಬಂದು ಆ ಮುಖಾಂತರ ಬಂದಂಥವ್ರು ನಾವೆಲ್ಲ. ಅದಕ್ಕೆ ನಮಗೇನು ಪಕ್ಷ ಸಂಘಟನೆ ಮಾಡೋದ್ರಲ್ಲಿ ಪಕ್ಷದ ಸಂಘಟನೆ ಒಳಗೆ ಯಾವತ್ತೂ ನಾವು ಸಕ್ರಿಯವಾಗಿ ಪಾಲ್ಗೊಳ್ತೀವಿ. ಅದು ಕರೆಕ್ಟ್. ಅಂಥ ಶಿಸ್ತಿಲ್ಲ ಅಂತವ್ರು ಕೊಟ್ರೆ, ಶಿಸ್ತಿಲ್ದಂಥವ್ರಿಗೆ ಎಚ್ಚರಿಕೆ ಅಷ್ಟೇ. ಅದು ಯಾರು ಶಿಸ್ತಿಲ್ಲ, ಶಿಸ್ತಂದವ್ರಿಗೆ ಎಚ್ಚರಿಕೆ ಕೊಡಲೇಬೇಕಾಗತ್ತೆ. ಯಾಕಂದ್ರೆ ಪಕ್ಷದ ಹೆಸರಿನ ಮೇಲೆ ಇವತ್ತು ನಾವು ಶಾಸಕರಾಗಿರ್ತೀವಿ, ಮಂತ್ರಿಗಳಾಗಿರ್ತೀವಿ. ಪಕ್ಷದ ಕೆಲಸ ಇದ್ದಂಥ ಟೈಮಲ್ಲಿ ಅವ್ರ ಜವಾಬ್ದಾರಿ ಮಾಡಬೇಕಾಗುತ್ತೆ. ಸರ್ ನೋಡಿ, ಯಾರ್ಯಾರೋ ಬಂದು ನಮ್ಮ ಜೊತೆ ಫೋಟೋ ಹೊಡ್ಸ್ಕೊಂತಾರ, ಯಾರ್ಯಾರೋ ಬಂದು ಸನ್ಮಾನ ಮಾಡ್ತಾರ. ಇಲ್ಲಿ ಬರ್ಬೇಕಾದ್ರೆ ಒಂದು 34 ಸೆಲ್ಫಿ ಆಗಿರ್ತಾವೆ. ಈಗ 34 ಮಂದಿ ಸೆಲ್ಫಿ ತಕ್ಕೋತಾರೆ. ಯಾರು ಫೋಟೋ ತಕ್ಕೊಂಡಿರ್ತಾರೆ ನಮ್ಮ ಜೊತೆ, ಯಾರು ಬಂದು ಸನ್ಮಾನ ಮಾಡ್ತಾರೆ. ಅವನ್ನೆಲ್ಲ ತಂದು ನಮ್ಗೆ ಯಾವುದೋ ಒಂದು ಇದಕ್ಕೆ ಹೋಲಿಸಿದ್ರೆ ಏನು ನಾವು ಸಾಧ್ಯ ಇಲ್ಲ. ಯಾಕಂದ್ರೆ ರಾಜಕಾರಣ ಜೀವನದಲ್ಲಿ ನೋ ಯಾವ ಕಾರಿಗಿರಿ ಯಾವ ನನ್ನ ಹತ್ರ ಇಲ್ಲ. ನೋ ಇಂಪಾಸಿಬಲ್. ಯಾವಾಗ ನೋಡ್ರಿ ನನ್ನ ಕಾರ್ ನೀವು ಎಲ್ಲ ಕಡೆ ಬೆಟ್ಟಕ್ಕಿರಿ. ಇವ್ರು ಹೇಳ್ತಾರಂಗೆ ಎಲ್ಲ ಸುಮ್ಮನೆ ನಿಮ್ಮ TV ಅವರಿಗೆ ನಿಮ್ಮ TRP ಏರಿಸ್ಕೊಳಕ್ ಬೇಕಾದ ಹೇಳ್ತೀರಿ ನೀವು.
ಯಾಕಂದ್ರೆ ವ್ಯವಸ್ಥೆ ಏನೇ ಸತ್ಯ ಇದ್ದಂತ ಹಾಕ್ಬೇಕಾಗುತ್ತೆ ಟಿವಿ ಮಾಧ್ಯಮದಲ್ಲಿ ಕೂಡ. ಯಾಕಂದ್ರೆ ಮಾಧ್ಯಮದಲ್ಲಿ ಯಾವತ್ತು ಒಬ್ಬರ ಮ್ಯಾಗ ಆಪಾದನೆ ಮಾಡ್ತಿರೋದು ನಾವು ಭಾಳ ಈಸಿ ಸಿಕ್ಬಿಟ್ಟೆ. ಯಾಕಂದ್ರೆ ಮೋಸ್ಟ್ಲಿ TRP ನಿಮ್ಗೆ ಭಾಳ ಇನ್ಕ್ರೀಸ್ ಆಗೋದು ಕಾಣುತ್ತದೆ. ಒಂದು 2 ಟಿವಿಗಂತೂ ಭಯಂಕರ TRP ಇರ್ಬೋದು ಮೋಸ್ಟ್ಲಿ. ನಿಮ್ಮ TRP ಇರಿಸೋಳಕ್ ನಾ ಸಿಗಿಸ್ಬೇಡ್ರಿ ದಯವಿಟ್ಟು. ಇಂಥ ಫೋಟೋಸ್ ನೋಡ್ರಿ, ಯಾರು ಅನ್ಕೊಂಡು ಇಷ್ಟು ಮಂದಿ ಇರ್ತಿರ್ತಾರೆ. ಜನರಿಗೆ ಮೋಸ ಮಾಡೋದ್ರ ಬಗ್ಗೆ ನಿಮ್ ನಂಗೇನು ಐ ಡೋಂಟ್ ನೋ. ಆ ಪ್ರಕರಣ ಇದ್ರೆ ತನಿಖೆ ಮಾಡಕತ್ತಾರ. ತನಿಖೆ ಮುಖಾಂತರ ಆಲ್ರೆಡಿ ಕಂಪ್ಲೇಂಟ್ ಆಗ್ಯಾವ. ಅದ್ರ ಮೇಲೆ ತನಿಖೆ ಆಗ್ಲಿ. ಯಾರು ಬೇಡಂತಾರ ತನಿಖೆಗೆ? ಇವ್ರು ಬರ್ತಾರಷ್ಟ, ಇವ್ರು ಹೇಳಕತ್ತಾರ. ಎಲ್ಲಿ ಬಂದ ತನಿಖೆ ಒಳಗೆ ಏನ್ ತನಿಖೆ ಒಳಗೆ ನನಗೆ ಯಾರು ಫೋನ್ ಮಾಡಿಲ್ಲ. ನಂಗೆ ಗೊತ್ತಿಲ್ಲ. ಇಲ್ಲ ನನಗೇನು ಸಂಬಂಧ ಇಲ್ಲ. ನನ್ನ ಸಂಬಂಧ ವಿಚಾರ ನನ್ನ ಯಾಕೆ ಕರೀತಾರೆ? ಈಗ ಸುರ್ಜೇವಾಲಾ ಅವರು ಒಂದು ಸಂದೇಶ ಕೊಟ್ಟಿದ್ದಾರೆ. ಏನಂತೆ? ಅವರು ಸಂದೇಶ ಕೊಟ್ಟಿದ್ದಾರೆ. ಪಕ್ಷದ ಕಾರ್ಯಕ್ರಮ ಸರಿಯಾಗಿ ಮಾಡ್ತಿದ್ದವರು, ಜವಾಬ್ದಾರಿ ಇಲ್ಲದವ್ರನ್ನ ಬದಲಾಯಿಸ್ತೀವಿ ಅಂತ ಸಂದೇಶ ಕೊಟ್ಟಂಗಿದೆ. ಈಗ ತಾವೇನು ಹೇಳ್ತೀವಿ ಸರ್ ಕಾರ್ಯಾಧ್ಯಕ್ಷ? ಇಲ್ಲ, ಯಾಕಂದ್ರೆ ಪಕ್ಷದ ಶಿಸ್ತಿನ ಅನುಗುಣವಾಗಿ ಎಲ್ಲರೂ ಈ ಪಕ್ಷದಲ್ಲಿ, ಯಾಕಂದ್ರೆ ಈ ಪಕ್ಷದಿಂದ ನಾವು ಶಾಸಕರಾಗ್ಯಾವೆ, ಹಲವಾರು ಮಂದಿ ಪಕ್ಷದಿಂದ ಮಂತ್ರಿಗಳಾಗ್ಯಾರ. ಯಾಕಂದ್ರೆ ಪಕ್ಷದ ಕಾರ್ಯಕ್ರಮ ಅಂತ ಅದ್ರ ಟೈಮಲ್ಲಿ ನಮ್ಮ ಮನೆಯ ಕಾರ್ಯಕ್ರಮ ಅಂತ ನಾವು ಅಷ್ಟು ಕೂಡ ಮಾಡಲೇಬೇಕು. ನಾವು ಕೂಡ ಆ ಜವಾಬ್ದಾರಿಯಿಂದ ಲಾಸ್ಟ್ ಟೈಮ್ ಕೂಡ ಆಲ್ರೆಡಿ ನಾವು ಮಾಡಿದ್ವಿ. ಅವತ್ತು ಮನಮೋಹನ್ ಸಿಂಗ್ ಅವರ ನಿಧನದಿಂದ ಈ ಕಾರ್ಯಕ್ರಮ ಮುಂದೋಗಿದೆ ಅಷ್ಟೇ. ಬಟ್ ಮನಮೋಹನ್ ಸಿಂಗ್ ಅವ್ರ ಕಾರ್ಯಕ್ರಮ ಮುಂದೋದಂಥ ಕಾರ್ಯಕ್ರಮ ಈಗ ಮಾಡಾಕತ್ತೀವಿ. ಹಾಗೆ ಅದ್ಭುತವಾದಂಥ ಕಾರ್ಯಕ್ರಮ ನಾವು ಮಾಡ್ತೀವಿ. ಸಾಕಷ್ಟು ಜನಸಂಖ್ಯೆ ಕೂಡ ನಮ್ಮಲ್ಲಿ ಬರ್ತಾರೆ. ಪಕ್ಷ ಸಾಕಷ್ಟು ಸಂಘಟನೆ, ನಮ್ಮ ಪಕ್ಷದ ಸಂಘಟನೆಯಲ್ಲಿ ಅಂತೂ ಯಾವುದೂ ಕೊರತೆ ಇಲ್ಲ. ಯಾವ ನಮ್ಮ ಕೆಲಸ ಕೊರಿತಾ ಅದು ಚಾಚು ತಪ್ಪದೆ ನಮ್ಮ ಪಕ್ಷದಲ್ಲಿ ನಾವು ಮಾಡ್ಕೊಂತ ಇದೀವಿ. ಯಾಕಂದ್ರೆ ನಾವೆಲ್ಲ ಯೂತ್ ಕಾಂಗ್ರೆಸ್ NSY ಅಂತ ಬಂದಂಥವ್ರು. ಇವತ್ತ ನಿನ್ನೆ ಪಕ್ಷ ಕಟ್ಟದವರಲ್ಲವಲ್ಲ. ಯೂತ್ ಕಾಂಗ್ರೆಸ್ ಇಂದ ನಾ ಯೂತ್ ಕಾಂಗ್ರೆಸ್ ಅಧ್ಯಕ್ಷನಾಗಿ ಕೆಲಸ ಮಾಡಿದ್ದೀನಿ. ಜೊತೆಗೆ ಈ ರಾಜ್ಯದಲ್ಲಿ ಹಲವಾರು ಯೂತ್ ಸಂಘಟನೆಯನ್ನು ಕೂಡ ನಾವು ಮಾಡ್ಕೊಂತ ಬಂದು ಆ ಮುಖಾಂತರ ಬಂದಂಥವ್ರು ನಾವೆಲ್ಲ. ಅದಕ್ಕೆ ನಮಗೇನು ಪಕ್ಷ ಸಂಘಟನೆ ಮಾಡೋದ್ರಲ್ಲಿ ಪಕ್ಷದ ಸಂಘಟನೆ ಒಳಗೆ ಯಾವತ್ತೂ ನಾವು ಸಕ್ರಿಯವಾಗಿ ಪಾಲ್ಗೊಳ್ತೀವಿ. ಅದು ಕರೆಕ್ಟ್. ಅಂಥ ಶಿಸ್ತು ಇಲ್ಲಂತವ್ರಿಗೆ ಕೊಟ್ರ, ಶಿಸ್ತು ಇಲ್ಲದಂಥವ್ರಿಗೆ ಎಚ್ಚರಿಕೆ ಅಷ್ಟೇ. ಅದು ಯಾರು ಶಿಸ್ತಿಲ್ಲ, ಶಿಸ್ತಂತವ್ರಿಗೆ ಎಚ್ಚರಿಕೆ ಕೊಡಲೇಬೇಕಾಗತ್ತೆ. ಯಾಕಂದ್ರೆ ಪಕ್ಷದ ಹೆಸರಿನ ಮೇಲೆ ಇವತ್ತು ನಾವು ಶಾಸಕರಾಗಿರ್ತೀವಿ, ಮಂತ್ರಿಗಳಾಗಿರ್ತೀವಿ. ಪಕ್ಷದ ಕೆಲಸ ಇದ್ದಂಥ ಟೈಮಲ್ಲಿ ಅವ್ರ ಜವಾಬ್ದಾರಿ ಮಾಡಬೇಕಾಗುತ್ತೆ. ಸರ್ ನೋಡಿ, ಯಾರ್ಯಾರೋ ಬಂದು ನಮ್ಮ ಜೊತೆ ಫೋಟೋ ಹೊಡ್ಸ್ಕೊಂತಾರ, ಯಾರ್ಯಾರೋ ಬಂದು ಸನ್ಮಾನ ಮಾಡ್ತಾರ. ಇಲ್ಲಿ ಬರ್ಬೇಕಾದ್ರೆ ಒಂದು 34 ಸೆಲ್ಫಿ ಆಗಿರ್ತಾವ. ಈಗ 34 ಮಂದಿ ಸೆಲ್ಫಿ ತಕ್ಕೋತಾರೆ. ಯಾರು ಫೋಟೋ ತಕ್ಕೊಂಡಿರ್ತಾರೆ ನಮ್ಮ ಜೊತೆ, ಯಾರು ಬಂದು ಸನ್ಮಾನ ಮಾಡ್ತಾರ, ಅವನ್ನೆಲ್ಲ ತಂದು ನಮ್ಗೆ ಯಾವುದೋ ಒಂದು ಇದಕ್ಕೆ ಹೋಲಿಸಿದ್ರೆ ಏನು ನಾವು ಸಾಧ್ಯ ಇಲ್ಲ. ಯಾಕಂದ್ರೆ ರಾಜಕಾರಣ ಜೀವನದಲ್ಲಿ ನೋ ಯಾವ ಕಾರಿಗಿರಿ ಯಾವ ನನ್ನ ಹತ್ರ ಇಲ್ಲ. ನೋ ಇಂಪಾಸಿಬಲ್. ಯಾವಾಗ ನೋಡ್ರಿ ನನ್ನ ಕಾರ್ ನೀವು ಎಲ್ಲ ಕಡೆ ಬೆಟ್ಟಕ್ಕಿರಿ. ಇವ್ರು ಹೇಳ್ತಾರ ಹಂಗೆ ಎಲ್ಲ. ಸುಮ್ಮನೆ ನಿಮ್ಮ ಟಿವಿ ಅವರಿಗೆ ನಿಮ್ಮ TRP ಏರ್ಸ್ಕೊಳಕ್ ಬೇಕಾದ ಹೇಳ್ತೀರಿ ನೀವು. ಯಾಕಂದ್ರೆ ವ್ಯವಸ್ಥೆ ಏನೇ ಸತ್ಯ ಇದ್ದಂತ ಹಾಕ್ಬೇಕಾಗುತ್ತೆ ಟಿವಿ ಮಾಧ್ಯಮದಲ್ಲಿ ಕೂಡ. ಯಾಕಂದ್ರೆ ಮಾಧ್ಯಮದಲ್ಲಿ ಯಾವತ್ತು ಒಬ್ಬರ ಮ್ಯಾಗ ಆಪಾದನೆ ಮಾಡ್ತಿರೋದು ನಾವು ಭಾಳ ಈಸಿ ಸಿಕ್ಬಿಟ್ಟೆ. ಯಾಕಂದ್ರೆ ಮೋಸ್ಟ್ಲಿ TRP ನಿಮ್ಗೆ ಭಾಳ ಇನ್ಕ್ರೀಸ್ ಆಗೋದು ಕಾಣುತ್ತದೆ. ಒಂದು 2 ಟಿವಿಗಂತೂ ಭಯಂಕರ TRP ಇರ್ಬೋದು ಮೋಸ್ಟ್ಲಿ. ನಿಮ್ಮ TRP ಇರಿಸೋಳಕ್ ನಾ ಸಿಗಿಸ್ಬೇಡ್ರಿ ದಯವಿಟ್ಟು. ಇಂಥ ಫೋಟೋಸ್ ನೋಡ್ರಿ, ಯಾರು ಅನ್ಕೊಂಡು ಇಷ್ಟು ಮಂದಿ ಇರ್ತಿರ್ತಾರೆ. ಜನರಿಗೆ ಮೋಸ ಮಾಡೋದ್ರ ಬಗ್ಗೆ ನಂಗೇನು ಐ ಡೋಂಟ್ ನೋ. ಆ ಪ್ರಕರಣ ಇದ್ರೆ ತನಿಖೆ ಮಾಡಕತ್ತಾರ. ತನಿಖೆ ಮುಖಾಂತರ ಆಲ್ರೆಡಿ ಕಂಪ್ಲೇಂಟ್ ಆಗ್ಯಾವ. ಅದ್ರ ಮೇಲೆ ತನಿಖೆ ಆಗ್ಲಿ. ಯಾರು ಬೇಡಂತಾರ ತನಿಖೆಗೆ? ಇವ್ರು ಬರ್ತಾರಷ್ಟ, ಇವ್ರು ಹೇಳಕತ್ತಾರ. ಎಲ್ಲಿ ಬಂದ ತನಿಖೆ ಒಳಗೆ ಏನ್ ತನಿಖೆ ಒಳಗೆ ನನಗೆ ಯಾರು ಫೋನ್ ಮಾಡಿಲ್ಲ. ನಂಗೆ ಗೊತ್ತಿಲ್ಲ. ಇಲ್ಲ ನನಗೇನು ಸಂಬಂಧ ಇಲ್ಲ. ನನ್ನ ಸಂಬಂಧ ವಿಚಾರ ನನ್ನ ಯಾಕೆ ಕರೀತಾರೆ?